ನಮ್ಮೂರ ಹಬ್ಬ ನಮಗೆ ಖುಷಿ ಅಲ್ದೆ ಇನ್ಯಾರಿಗಿರುತ್ತೆ ಹೇಳಿ. ಸೊ ಈ ತರ ಯಾವಾಗ್ಲೂ ಇರೋದ್ರಿಂದ ಜನಗಳು ಅವರ ನಾಡನ್ನ ಯಾವತ್ತೂ ಮರಿಬಾರ್ದು. ನಿನ್ನೆ ಅವ್ರಿಗೆ ಗೊತ್ತಾಯ್ತು ಇದು ಡ್ರೋನ್ ಎಷ್ಟು ಇಂಪಾರ್ಟೆಂಟ್ ಅಂತ. ನೋಡ್ತಾ ಇನ್ನೊಂದ್ಸಲ ಹೋಗ್ಬೇಕು ಅನ್ನೋ ತರಾನೇ ಇದೆ. ಬಟ್ ಟ್ರಾಫಿಕ್ ನಮಸ್ತೆ ಮೇಡಮ್. ನಿಮ್ಮ ಹೆಸರು? ವಾಣಿಶ್ರೀ. ಎಲ್ಲಿಂದ ಬರ್ತಿರೋದು? ಮೈಸೂರೇ. ಹುಟ್ಟಿ ಬೆಳೆದಿದ್ದೆಲ್ಲ ಮೈಸೂರೇ. ಎಷ್ಟು ಖುಷಿ ಆಗ್ತಿದೆ ಮ್ಯಾಮ್ ದಸರಾ ನೋಡಿ? ನಮ್ಮೂರ ಹಬ್ಬ ನಮಗೆ ಖುಷಿ ಅಲ್ದೆ ಇನ್ಯಾರಿಗಿರುತ್ತೆ ಹೇಳಿ. ಎಲ್ಲ ಊರ್ಗಿಂತ ನಮ್ಗೆ ನಮ್ಮೂರ ಹಬ್ಬ ಅನ್ನೋದು ತುಂಬಾ ಖುಷಿ ಇರುತ್ತೆ, ಹೆಮ್ಮೆನೂ ಜಾಸ್ತಿ ಇರುತ್ತೆ. ಏನೇನ್ ನೋಡಿದ್ರಿ ಮ್ಯಾಮ್ ಮೈಸೂರಲ್ಲಿ ಫ್ಲವರ್ ಶೋ ನೋಡಿದ್ವಿ, ಇವತ್ತು ಪ್ಯಾಲೇಸ್ ನೋಡಿದ್ವಿ, ಮತ್ತೆ ಆಹಾರ ಮೇಳಾಗ ಹೋಗಿದ್ವಿ, ಕೇಕ್ ಶೋ ನೋಡಿದ್ವಿ, ಎಲ್ಲ ತುಂಬಾ ಚೆನ್ನಾಗಿದೆ. ಲೈಟಿಂಗ್ಸ್ ನೋಡಿದ್ರಾ? ಲೈಟಿಂಗ್ಸ್ 1-2-3 ಟೈಮ್ಸ್ ನೋಡಿದೀವಿ ನೋಡಿ. ಏನ್ ಇಷ್ಟ ಆಯ್ತು ಮ್ಯಾಮ್ ಲೈಟಿಂಗ್ಸ್ ಅಲ್ಲಿ? ಲೈಟಿಂಗ್ಸ್ ಅಲ್ಲಿ ಲಾಸ್ಟ್ ಟೈಮ್ ಕಿಂತ ಈ ಸಲ ತುಂಬಾ ಜಾಸ್ತಿ ಲೈಟಿಂಗ್ಸ್ ಮಾಡಿದ್ದಾರೆ, ಮತ್ತೆ ಸ್ವಲ್ಪ ಡಿಫ್ರೆಂಟ್ ಆಗಿ ಟ್ರೈ ಮಾಡಿದ್ದಾರೆ. ಸೊ ತುಂಬಾ ಚೆನ್ನಾಗಿದೆ ಲೈಟಿಂಗ್ಸ್. ನೋಡ್ತಾ ಇನ್ನೊಂದ್ಸಲ ಹೋಗ್ಬೇಕು ಅನ್ನೋ ತರಾನೇ ಇದೆ. ಬಟ್ ಟ್ರಾಫಿಕ್ ನೆನ್ಸ್ಕೊಂಡ್ರೆ ಸಾಕು ಅನಿಸುತ್ತೆ. ಟ್ರಾಫಿಕ್ ಫಾಲೋ ಆಗ್ತಿದೆ ಮ್ಯಾಮ್, ರೂಲ್ಸ್ ಫಾಲೋ ಆಗ್ತಿದೆ ಅಂತ ಅನಿಸ್ತಿದೆ ನಿಮ್ಗೆ? 90% ಅವ್ರು ಟ್ರೈ ಮಾಡ್ತಿದ್ದಾರೆ ಮೇಡಮ್. 10% ನಮ್ ಜನ ಸಪೋರ್ಟ್ ಮಾಡ್ತಾ ಇಲ್ಲ ಮೇಡಮ್. ಬೇರೆ ಕಡೆನ ಸಪೋರ್ಟ್ ಇರುತ್ತೆ, ಬಟ್ ಲಾಸ್ಟ್ ತುಂಬಾ ಟ್ರಾಫಿಕ್ ಅವರು ಕಂಟ್ರೋಲ್ ಮಾಡಕ್ ಆಗಲ್ಲ, ಇವ್ರು ತಡಿಯಕ್ ಆಗಲ್ಲ. ಸೊ ಕೆಲವೊಂದ್ ಕಡೆ ಬ್ರೇಕ್ ಆಗುತ್ತೆ, ಏನು ಮಾಡಕ್ ಆಗಲ್ಲ. ಹಬ್ಬ ಅಂದ್ಮೇಲೆ ಹಾಗೆ ಅಲ್ವಾ, ಒಂಚೂರು ಹೆಚ್ಚು ಕಮ್ಮಿ ನಡೆಯುತ್ತೆ. ಇವಾಗ ಆಹಾರ ಮೇಳ ಹೋಗಿದ್ರಿ ಅಂದ್ರೆ ಏನ್ ತುಂಬಾ ಇಷ್ಟ ಆಯ್ತು ಮ್ಯಾಮ್? ಏನ್ ಟೇಸ್ಟ್ ಮಾಡಿದ್ರಿ? ನಾವು ನಾನ್ ವೆಜಿಟೇರಿಯನ್ ಮೇಡಮ್, ಸೊ ನಾನ್ ವೆಜ್ ಐಟಮ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಏನ್ ತುಂಬಾ ಇಷ್ಟ ಆಯ್ತು ಮ್ಯಾಮ್? ನಮ್ಗೆ ಬಿರಿಯಾನಿ ಕೊಂಬೋಸ್ ಇಷ್ಟ ಆಯ್ತು ಮ್ಯಾಮ್. ನೆಕ್ಸ್ಟ್ ಎಲ್ಲಿ ಹೋಗ್ಬೇಕು ಅಂತ ಇದೆ ಮ್ಯಾಮ್? ಅದಕ್ಕೆ ಇವತ್ತಿಗೆ ಇಷ್ಟು ಮುಗಿಸಿದೀವಿ ಮೇಡಮ್, ನಾಳೆ ದಿನ ಪ್ಲಾನ್ ಇಲ್ಲ ಮ್ಯಾಮ್. ಇವಾಗ ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಏನಂತ ಹೇಳಕ್ ಇಷ್ಟಪಡ್ತೀರಾ? ಮತ್ತೆ ಔಟ್ಸ್ಕರ್ಟ್ಸ್ ಇರೋರ್ಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ ಮ್ಯಾಮ್ ನಮ್ಮ ಮೈಸೂರು ಬಗ್ಗೆ? ನಮ್ಮೂರ ಹಬ್ಬ ತುಂಬಾ ಚೆನ್ನಾಗಿದೆ, ಬನ್ನಿ ಎಂಜಾಯ್ ಮಾಡಿ. ಆದಷ್ಟು ಸ್ವಲ್ಪ ಗಲೀಜ್ ಮಾಡೋದನ್ನ ಕಮ್ಮಿ ಮಾಡಿ. ಯಾಕಂದ್ರೆ ಅವ್ರು ಎಷ್ಟೇ ಕ್ಲೀನ್ ಇರೋದಕ್ಕೆ ಅಂತ ಡಸ್ಟ್ಬಿನ್ಸ್ ಗಳ ಇಟ್ಟಿರ್ತಾರೆ, ಕ್ಲೀನ್ ಮೇಂಟೈನ್ ಮಾಡೋಕೆ ತುಂಬಾ ಹೆಲ್ಪ್ ಮಾಡ್ತಾ ಇದಾರೆ. ಬಟ್ ನಮ್ಮ ಜನ ಮೇಂಟೆನೆನ್ಸ್ ಕಮ್ಮಿನೇ ಮಾಡ್ತಾರೆ, ತಿಂತಾರೆ, ಅಲ್ಲಲ್ಲೇ ಎಸಿತಾರೆ, ಅಲ್ಲಲ್ಲೇ ಎಲ್ಲ ಗಲೀಜ್ ಮಾಡ್ತಾರೆ. ಸೊ ದಯವಿಟ್ಟು ಸ್ವಲ್ಪ ನಮ್ಮ ಮೈಸೂರನ್ನ ಕ್ಲೀನ್ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಷ್ಟೇ. ನೆಕ್ಸ್ಟ್ ಜನರೇಷನ್ ಅವ್ರಿಗೆ ಅಂದ್ರೆ ನಿಮ್ಮ ಮಕ್ಳಿಗೆ ಇದ್ರ ಬಗ್ಗೆ, ಇತಿಹಾಸದ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ಮೈಸೂರು ಬಗ್ಗೆ? ಬಿಕಾಸ್ ಈ ಜನರೇಷನ್ ಇರೋಂಗೆ ನೆಕ್ಸ್ಟ್ ಜನರೇಷನ್ ಅಲ್ಲಿ ನಮ್ಗೆ ಇರಲ್ಲ. ಹೌದು, ಈಗ ನಡೀತೋ ಟ್ರೆಡಿಷನ್ಸ್ ಎಲ್ಲ ನಾವೇ ಫಾಲೋ ಮಾಡೋದು ಸ್ವಲ್ಪ ಕಮ್ಮಿ. ಇನ್ನ ನಮ್ಮ ಮಕ್ಳ ಜನರೇಷನ್ಗೆ ಅದೆಷ್ಟು ಬರುತ್ತೋ ಗೊತ್ತಿಲ್ಲ. ಬಟ್ ಆದಷ್ಟು ನಮ್ಮ ದಸರಾ ಪ್ರೊಸೆಷನ್ಸ್ ಗಳನ್ನ ನೋಡ್ಬೇಕು. ದಸರಾದಲ್ಲಿ ಈ ಪ್ಯಾಲೇಸ್ ಇವೆಲ್ಲ ನೋಡೋಕೆ ಹೋಗ್ಬೇಕು. ಯಾಕಂದ್ರೆ ಇದು ನೋಡೋದ್ರಿಂದ ನಮ್ಮ ಟ್ರೆಡಿಷನ್ಸ್ ಹೇಗಿತ್ತು ಮತ್ತೆ ಹೆರಿಟೇಜ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನಮ್ಮ ಮಕ್ಳಿಗೂ ಗೊತ್ತಾಗುತ್ತೆ. ಸೊ ಹಾಗಾಗಿ ಆದಷ್ಟು ಫ್ಯಾಮಿಲೀಸ್ ಬಂದಾಗ ಮಕ್ಳಿಗೆ ಎಲ್ಲಾ ಕಡೆ ಕರ್ಕೊಂಡು ಹೋಗಿ. ರಶ್ ಇದೆ ಇಲ್ಲ ಅನ್ನಲ್ಲ, ಸ್ವಲ್ಪ ಸೇಫ್ ಆಗಿ ಕರ್ಕೊಂಡು ಹೋಗಿ ಅಷ್ಟೇ. ಇಲ್ಲ ಮೇಡಮ್, ತಾಲೀಮ್ ನೋಡಕ್ ಆಗ್ಲಿಲ್ಲ. ಮ್ಯಾಮ್ ವಿಜಯದಶಮಿ ಇನ್ನೇನ್ ಕೌಂಟ್ ಡೌನ್ ಸ್ಟಾರ್ಟ್ ಆಗಿದೆ, ಏನ್ ಹೇಳ್ತೀರಾ ಮ್ಯಾಮ್ ತಾಯಿ ಚಾಮುಂಡೇಶ್ವರಿನ ನೋಡೋದಕ್ಕೆ? ಮ್ಯಾಮ್ ಚಾಮುಂಡೇಶ್ವರಿ ನೋಡಕ್ ಎಲ್ಲಾರ್ಗು ತುಂಬಾ ಆಸೆ ಇರುತ್ತೆ, ಬಟ್ ತುಂಬಾ ರಶ್ ಇರುತ್ತೆ ಮೇಡಮ್. ಎಲ್ಲಾ ಕಡೆ ಸೆಕ್ಯೂರಿಟೀಸ್ ಇರುತ್ತೆ. ಹೇಳ್ದಿನ ರಶ್ ಹೇಗೆ ಇರುತ್ತೆ ಅಂತ ಎಕ್ಸ್ಪ್ಲೇನ್ ಮಾಡೋದಕ್ಕೂ ಆಗಲ್ಲ, ಅಷ್ಟು ರಶ್ ಇರುತ್ತೆ. ಬಟ್ ನೋಡೋ ಜನದ ಕ್ರೇಜ್ ಮಾತ್ರ 1% ಕೂಡ ಕಮ್ಮಿ ಆಗಲ್ಲ. ಆ ಕ್ರೇಜ್ ಇದ್ದೇ ಇರುತ್ತೆ ಮೇಡಮ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ನಮ್ಮ ಹೆಸರು ಕೋಮಲ್, ನಾನು ಬೆಳಗಾಂನಿಂದ ಬಂದಿದ್ದೀನಿ. ಆದರೆ ನಾನು ಈಗ ಸ್ಟಡೀಸ್ ಪರ್ಪಸ್ ಆಗಿ JSS ಅಲ್ಲಿ ಸ್ಟೂಡೆಂಟ್ ಆಗಿದ್ದೀನಿ ಮೈಸೂರಲ್ಲಿ. ಸೊ ನನ್ನ ನೋಡೋಕ್ಕೆ ಅಂತ ಪೇರೆಂಟ್ಸ್ ಬಂದಿದ್ರು. ಸೊ ನಾನೇನಂದೆ, ನಾನು ಈ ಸತಿ ರಜೆಗೆ ಬರೋಕ್ಕಾಗಲ್ಲ, ಮೈಸೂರಲ್ಲಿ ಇದ್ದೀನಿ, ಮೈಸೂರಿಂದ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅವ್ರನ್ನೇ ಇಲ್ಲಿ ಕರ್ಸ್ಕೊಂಡ್ಬಿಟ್ಟೆ. ಯಾಕಂದರೆ ಮೈಸೂರಿಂದ ಈ ಸತಿ ಗಿನ್ನಿಸ್ ರೆಕಾರ್ಡ್ ಆಗೋದಿತ್ತಲ್ವ ಡ್ರೋನ್ದು. ಸೊ ಆ ಡ್ರೋನದ್ದು ನೋಡ್ದಂಗೆ ಆಯಿತು, ಮತ್ತು ಮೈ ರೋಮಾಂಚನ ಆಗೋ ಥರ ಈ ಲೈಫದ ಮೆಮರೀಸು ಒಂಥರ ಕ್ಯಾಪ್ಚರ್ ಮಾಡ್ಕೋಬೇಕಂತ ಅವ್ರಿಗೆ ಹೇಳಿಬಿಟ್ಟೆ. ಸೊ ಅವರು ಆಯಿತು, ನನಗೆ ಒಂದು ಕ್ವಶನ್ನು ಡೌಟ್ ಕೇಳಲ್ಲ. ಸೊ ಅವರು ಓಕೆ ಅಂತ ಬಂದುಬಿಟ್ರು. ನಿನ್ನೆ ಅವ್ರಿಗೆ ಗೊತ್ತಾಯಿತು ಇದು ಡ್ರೋನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಸೊ ಈ ಮೈಸೂರು ದಸರಾದ್ದು ವ್ಯಾಲ್ಯೂ ಈಗ ನಿನ್ನೆದಂತೂ ನನಗೆ ಮೆಸ್ಮರೈಸಿಂಗ್ ಆಗಿತ್ತು. ಪೇರೆಂಟ್ಸ್ಗೂ ಸಹಿತ ಅನ್ಎಕ್ಸ್ಪೆಕ್ಟೆಡ್ ಅದು. ಎಸ್ಟರ್ಡೇ ಮತ್ತು ನಮ್ಮದು ಕುನಾಲ್ ಗಂಜಾವಾಲ ಅವ್ರದ್ದು ಸಾಂಗು ಮತ್ತು ಡ್ರೋನ್ ಶೋ, ಎವ್ರಿಥಿಂಗ್ ವಾಸ್ ಮೆಸ್ಮರೈಸಿಂಗ್. ದಟ್ ಟೈಗರ್ಸ್ 3D ಲೈಕ್ ರೀಪ್ರೆಸೆಂಟೇಷನ್ ಮಾಡಿದ್ದು ನನಗೆ ತುಂಬ ಇಷ್ಟ ಆಯಿತು. ಪೇರೆಂಟ್ಸ್ಗಂತೂ ಇದನ್ನು ಯಾವತ್ತೂ ಮರಿಲ್ದೇ ಇರೋ ಥರ ಮೂಮೆಂಟ್ಸನ್ನು ಪ್ರತಿ ನಿಮಿಷನೂ ಹೇಳ್ತಾ ಇದ್ದಾರೆ ಇನ್ನೂ ಕೂಡ. ಸೊ ಈ ಥರ ಯಾವಾಗಲೂ ಇರೋದ್ರಿಂದ ಜನಗಳು ಅವರ ನಾಡನ್ನು ಯಾವತ್ತೂ ಮರಿಬಾರ್ದು. ಟಿವಿಯಲ್ಲಿ ನೋಡ್ತೀವಿ ಯಾಕೆ ಹೋಗೋದು ಅಂತ ಇದನ್ನು ಯೋಚನೆ ಮಾಡೋದಕ್ಕಿಂತ ಲೈವ್ ಆಗಿ ನೋಡೋದೇ ಒಳ್ಳೇದಂತ ನಾನು ಹೇಳ್ತೀನಿ.
ಯಾಕಂದರೆ ನಮ್ಮ ನಾಡನ್ನು ನಾವೇ ಬೆಳೆಸ್ಬೇಕು ಹೊರತು ಬೇರೆಯವರಲ್ಲ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು.